ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಡೈಲಿ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಮಾರ್ನಿಂಗ್ ಇಂದನೇ ಒಂದು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಅಂದ್ರೆ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಚಪಾತಿ ಮತ್ತೆ ಕ್ಯಾಪ್ಸಿಕಮ್ ಕರಿ ಏನಿರುತ್ತೆ ಅದನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲು ಚಪಾತಿ ಹಿಟ್ಟನ್ನ ಕಲಸೋಣ ಅಂತ ಹೇಳಿ ಇಲ್ಲಿ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಬೇಗ ಸ್ನಾನ ಕೂಡ ಮಾಡ್ಕೊಂಡಿದ್ದೆ. ಇನ್ನು ಹೊರಗಡೆ ಗೂಡಿಸ್ಬಿಟ್ಟಿದ್ದೆ, ಆದ್ರೆ ನೆಲ ಎಲ್ಲ ಒರೆಸಿ ರಂಗೋಲಿ ಇನ್ನೂ ಏನೂ ಹಾಕಿಲ್ಲ. ಅದನ್ನೆಲ್ಲ ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಒಮ್ಮೆ ಆನಂತರ ಇಲ್ಲಿ ನಾನು ಕರಿ ಏನಿದೆ ಅದು ಮಾಡ್ಕೊಳ್ಳೋದಕ್ಕೆ ಮೊದಲು ಈರುಳ್ಳಿ ಟೊಮೊಟೊ ಹುರ್ಕೊಳ್ಬೇಕು. ಅದನ್ನ ಆ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಹುರಿಲಿಕ್ಕೆ. ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಇಬ್ಬಿಬ್ರು ಮಕ್ಕಳಿದ್ದಾರೆ ಅಂತಂದ್ರೆ ಬೆಳಗ್ಗೆ ತುಂಬಾ ಗಡಿಬಿಡಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ನನಗಷ್ಟೇ ಅಂತಲ್ಲ, ಎಲ್ಲ ಅಮ್ಮಂದ್ರಿಗೂ ಕೂಡ ಇದೇ ರೀತಿ ಆಗತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬೇಗನೆ ಕಳಿಸ್ಬೇಕು, ಜೊತೆಗೆ ಲಂಚ್ ಬಾಕ್ಸಿಗೆ, ಜೊತೆಗೆ ಟಿಫನ್ ಅವ್ರೇನು ಬ್ರೇಕ್ಫಾಸ್ಟ್ ತಿನ್ಲಿಕ್ಕೆ ಎಲ್ಲಾನು ಬೇಕಾಗತ್ತಲ್ಲ. ಹಂಗಾಗಿ ಇನ್ನು ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟು ನಾನು ಇಲ್ಲಿ ಕರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ಹುರಿದಿಟ್ಟಿರೋ ಅಂತ ಈರುಳ್ಳಿ ಟೊಮೊಟೊ ಹಾಕೊಂಡು ಒಂದು 4ರಿಂದ 5 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕ್ತಾನೆ ರುಬ್ಬಿಟ್ಕೊಳ್ಬೇಕು. ಇದು ಮಸಾಲೆ ಆಗಿರತ್ತೆ. ಇನ್ನು ಈ ಕಡೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ, ಇದು ಆಪ್ಷನಲ್ಲು. ನನಗೆ ಇದು ರೂಢಿ ಆಗೋಗಿದೆ ಎಲ್ಲದಕ್ಕೂ ಹಾಕಿ, ಹಂಗಾಗಿ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಸ್ವಲ್ಪ ಈ ಒಂದು ಸೋಂಪು ಏನು ಬರುತ್ತೆ ಅದನ್ನಾದ್ರೂ ಹಾಕೊಳ್ಬೋದು, ಜೀರಿಗೆ ಸೋಂಪನ್ನ ಹಾಕೊಳ್ಬೋದು ಸಾಸಿವೆ ಬದಲಾಗಿ. ಇನ್ನು ಈ ಕಡೆ ಈರುಳ್ಳಿ ಮತ್ತೆ ಒಂದು ಟೊಮೊಟೊ ಎರಡನ್ನ ಹಾಕ್ಬಿಟ್ಟು ಹುರ್ಕೊಂಡು ಆನಂತರ ರುಬ್ಬಿಟ್ಕೊಂಡಿರುವಂತ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನ ಒಂದು ಕುದಿ ಬರ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರುವಂತ ಸಮಯದಲ್ಲಿ ಡ್ರೈ ಮಸಾಲೆಗಳನ್ನ ಹಾಕೊಳ್ಬೇಕು. ಧನಿಯಾ ಪೌಡ್ರು, ಗರಂ ಮಸಾಲ, ಅರಿಶಿಣದ ಪೌಡ್ರು, ಜೊತೆಗೆ ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕು. ನಿಮಗೆ ಗ್ರೇವಿ ಎಷ್ಟು ತೆಳು ಗಟ್ಟಿ ಬೇಕು ನೋಡ್ಕೊಂಡು ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೇಕು. ಅದನ್ನ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ. ಇನ್ನು ಅದಕ್ಕೂ ಮುಂಚೆನೆ ನಾನು ಕ್ಯಾಪ್ಸಿಕಮ್ ಏನಿತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಉದ್ದುದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಬೇಕು, ಆಗ ರುಚಿ ಚೆನ್ನಾಗಿರತ್ತೆ. ನೀವು ಇದೇ ಒಂದು ವಿಧಾನದಲ್ಲಿ ಪನ್ನೀರ್ ಗ್ರೇವಿ ಕೂಡ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ ಏನು ಹುರಿದು ಹಾಕ್ತಾ ಇದ್ವಿ ಅದ್ರ ಬದಲಾಗಿ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಗ್ರೇವಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮು, ಕಸೂರಿ ಮೇಥಿ ಹಾಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕ್ಯಾಪ್ಸಿಕಮ್ ಕರಿ ಅನ್ನುವಂಥದ್ದು ರೆಡಿ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಪನ್ನೀರನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ಕರಿ ರೆಡಿ ಆಯಿತು. ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಕಮ್ಮಿನೇ ಹಾಕೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಗ್ರೇವಿನ ಕಡಿಮೆ ಮಾಡಿಕೊಂಡು ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಕೊಳ್ಬೋದು. ಇನ್ನು ಹಿಟ್ಟೇನು ಕಲಸಿಟ್ಟಿದ್ದೆ ನಾನಿಲ್ಲಿ ಚಪಾತಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಚಪಾತಿನ ಲಟ್ಟಿಸ್ಕೊಂಡು ಇನ್ನೇನು ಅವಳಿಗೆ ತಿಂಡಿ ಹಾಕ್ಕೊಳ್ಬೇಕು ಭೂಮಿಕಂಗೆ. ಹಾಗಾಗಿ ಮೊದಲು ಚಪಾತಿ ಲಟ್ಟಿಸ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿ ಅವಳಿಗೂ ಕೂಡ ತಿಂಡಿ ಕೊಟ್ಟೆ. ತಿಂಡಿ ಎಲ್ಲ ತಿನ್ಕೊಂಡು ಆದಮೇಲೆ ನಾನಿಲ್ಲಿ ಅವಳಿಗೆ ತಲೆ ಬಚ್ಚುತ್ತಾ ಇದ್ದೀನಿ. ಅವಳು ಕೂಡ ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ಲು, ಹಾಗಾಗಿ ಕೂದಲು ಸ್ವಲ್ಪ ಹಸಿ ಇತ್ತು ಅಂತೇಳಿ ಹಾಗೇನೆ ಕ್ಲಿಪ್ಪನ್ನು ಹಾಕ್ಬಿಟ್ಟು ಕಳಿಸ್ದೆ ಇವತ್ತು. ಇನ್ನು ಅವಳು ಕೂಡ ಕಾಲೇಜಿಗೆ ಹೋದ್ಲು ಬಾಕ್ಸ್ ಎಲ್ಲ ತಗೊಂಡು. ನಂತರ ಅವಳು ಹೊರಟಾದ್ಮೇಲೆ ನಾನು ಈ ಕಡೆ ಜವಳಿಕಾಯಿ ಇತ್ತು. ಚಿಕ್ಕೋಳಿಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ, ಅವಳಿಗೆ ನಾರ್ತ್ ಇಂಡಿಯನ್ ಗ್ರೇವಿಗಳಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಜವಳಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಮಾಮೂಲಿ ಎಲ್ಲರೂ ಮಾಡೋ ರೀತಿನೇ ಈ ಒಂದು ಪಲ್ಯ. ಮೊದಲು ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹುರಿದಿರೋ ಅಂಥದ್ದು ನಾನು ಆ ಎಣ್ಣೆ ಏನಿತ್ತು ಬಾಣಲಿ ಕ್ಯಾಪ್ಸಿಕಮ್ ಕರಿದಿದ್ದು ಅದರಲ್ಲೇನೆ ಹುರ್ಕೊಂಡೆ ಈ ಒಂದು ಜವಳಿಕಾಯಿನ. ಆನಂತರ ರುಬ್ಬಿರೋಂಥ ಮಿಶ್ರಣ ಹಾಕ್ಬಿಟ್ಟು ಜವಳಿಕಾಯಿ ಹಾಕಿ ಉಪ್ಪು ಖಾರ ನೋಡಿಕೊಂಡು ನೀರು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನಾನಿಲ್ಲಿ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಇನ್ನು ಅವಳಿಗೆ ತಲೆ ಬಾಚಬೇಕು, ಅವಳಿನ್ನೂ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ. ಅವಳು ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಆಗಲೇ ಬಾಕ್ಸಿಗೆಲ್ಲ ಹಾಕಿಟ್ಟು ವಾಟರ್ ಬಾಟ್ಲೆಲ್ಲ ತುಂಬಿಸಿಟ್ಟಿದ್ದೀನಿ. ಇನ್ನೇನು ಅವಳು ಬಂದಮೇಲೆ ತಿಂಡಿ ಒಂದು ಹಾಕ್ಕೊಡ್ಬೇಕು. ಹಾಗಾಗಿ ಅವಳು ಬರೋ ಅಷ್ಟರಲ್ಲೇ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕೆಲಸ ಕೂಡ ನನಗೆ ಬೇಗನೆ ಮುಗ್ದಂಗೆ ಆಗುತ್ತೆ. ಹಾಗಾಗಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಲಿಕ್ವಿಡ್ ಹಾಕಿರುವಂಥ ನೀರೇನಿತ್ತು ಅದರಲ್ಲಿ ಚೆನ್ನಾಗಿ ಬಟ್ಟೆನ ಹಿಂಡ್ಕೊಂಡ್ಬಿಟ್ಟು ನಾನಿಲ್ಲಿ ಏನು ಗ್ಯಾಸ್ ಕಟ್ಟೆ
ಏನಿದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದರಿಂದ ಎಣ್ಣೆ ಕಲೆ ಎಲ್ಲ ತುಂಬ ಬೇಗನೆ ಹೋಗ್ಬಿಡತ್ತೆ. ತುಂಬ ಜಿಡ್ಗಟ್ಟುವಂಥದ್ದು ಆ ರೀತಿ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿ ಡೈಲಿ ಒರೆಸ್ಕೊಳ್ತೀನಿ. ನಂದೇನಿದೆ ಬ್ರೇಕ್ಫಾಸ್ಟ್ ಕೆಲಸ ಅಥವಾ ಅಡುಗೆ ಕೆಲಸ ಎಲ್ಲನೂ ಮುಗಿದ ತಕ್ಷಣ ನಾನಿಲ್ಲಿ ಗ್ಯಾಸನ್ನು ಅಥವಾ ಕಟ್ಟೆನ ಎಲ್ಲವನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಂತರ ತಕ್ಷಣನೇ ಮನೆ ಗುಡಿಸ್ಕೊಂಡ್ಬಿಡೋಣ, ಗುಡಿಸಿ ಒರೆಸ್ಕೊಂಡ್ಬಿಡೋಣ ಅಂಥೇಳಿ ನಾನಿಲ್ಲಿ ಮೊದಲು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಒಂದೊಂದೇ ಕೆಲಸ ತಕ್ಷಣದಲ್ಲೇ ಮಾಡ್ತಾ ಹೋಯ್ತು ಅಂದರೆ ಬೆಳಗ್ಗೆ ಕೆಲಸನೂ ಬೇಗ ಆಗುತ್ತೆ. ಆ ನಂತರ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ನಂತರ ಬೇರೆ ಏನೋ ಕೆಲಸಗಳು ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಒಂದು ಕೆಲಸ ಆದ ತಕ್ಷಣ ನಾವು ಕೂತ್ಕೊಳ್ಳೋದು, ರೆಸ್ಟ್ ಮಾಡೋದು ಅಥವಾ ಆಮೇಲೆ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ರೆ ಏನಾಗುತ್ತೆ, ಅದೇ ಇಡೀ ದಿನ ಹಿಡಿಯುತ್ತೆ. ಅದ್ರ ಬದಲಾಗಿ ಬೆಳಗ್ಗೆನೆ ಒಂದು 3ರಿಂದ 4 ಗಂಟೆ ಟೈಮ್ ಕೊಟ್ಕೊಂಡು ನಾವು ಮನೆ ಕೆಲಸನ ಮಾಡ್ಕೊಂಡ್ಬಿಟ್ರೆ ಒಂದು 10-11 ಗಂಟೆ ಅನ್ನೋ ಅಷ್ಟರಲ್ಲಿ ಇಡೀ ಮನೆ ಕೆಲಸನೂ ಮುಗ್ದು ಹೋಗಿರತ್ತೆ. ಹಾಗಾಗಿ ಮೊದಲು ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟು ಏನು ಕೆಲಸ ಇರುತ್ತೋ ಅದನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸಿಗತ್ತೆ. ನಾವು ಕೂಡ ಫ್ರೀ ಆಗ್ತೀವಿ. ಆರಾಮಾಗಿ ಬೇರೆ ಕೆಲಸಗಳನ್ನು ನಾವು ಮಾಡ್ಕೊಳ್ಬೋದು. ಹಾಗಾಗಿ ನಾನೇನು ಮಾಡ್ತೀನಿ, ಬೆಳಗ್ಗೆನೆ ಸಾಂಬಾರು ಮಾಡುವಂಥದ್ದಾಗಲಿ ಅಥವಾ ಈ ರೀತಿ ಗುಡಿಸಿ ಒರೆಸಿ ಮಾಡುವಂಥದ್ದಾಗಲಿ ಅಥವಾ ಪೂಜೆ ಮಾಡ್ಕೊಳ್ಳುವಂಥದ್ದು ಎಲ್ಲದನ್ನು ನಾನು ಬೆಳಗ್ಗೆನೆ ಮಾಡ್ಕೊಳ್ತೀನಿ. ಯಾವುದನ್ನು ನಾನು ಸಂಜೆವರೆಗೂ ಇಟ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ತಡಿ ಆಮೇಲೆ ಮಾಡೋಣ, ತಿಂಡಿ ತಿನ್ಕೊಂಡು ಮಾಡೋಣ ಅಥವಾ ಸ್ನಾನ ಎಲ್ಲ ಮುಗಿದ್ಮೇಲೆ ಕೆಲಸ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ರೆ ಇಡೀ ದಿನ ಅದೇ ಕೆಲಸ ಹಿಡಿಯುತ್ತೆ. ಹಾಗಾಗಿ ಇನ್ನು ಇವಳು ಕೂಡ ಸ್ಕೂಲಿಗೆ ಹೊರಟ್ಲು. ಇನ್ನು ನೋಡ್ಬೋದು ಹೊರಗಡೆ ರಂಗೋಲಿ ಕೂಡ ಹಾಕಿಲ್ಲ, ಹಸಿ ಇದೆ, ಈಗಷ್ಟೇ ಒರೆಸ್ಕೊಂಡೆ. ಅವಳು ಹೊರಟ ಮೇಲೆ ಹಾಕೊಳ್ಳೋಣ ಅಂತೇಳಿ ಅಪ್ಪ ಮಗಳು ಇಬ್ರು ಕೂಡ ಹೊರಟರು. ನಮ್ಮ ಮನೆಯವ್ರದ್ದು ತಿಂಡಿ ಆಗಿತ್ತು, ಅವರು ಕೂಡ ಶಾಪಿಗೆ ಹೊರಟರು. ಅವಳನ್ನ ಅಲ್ಲಿ ಬಸ್ಸಿಗೆ ಬಿಟ್ಬಿಟ್ಟು ಅವರು ಕೂಡ ಶಾಪಿಗೆ ಹೋಗ್ತಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾರ್ನಿಂಗ್ ಒಂದು ರೊಟೀನ್ ಅಂತಾನೆ ಹೇಳ್ಬೋದು. ಇನ್ನು ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ್ದು, ಮಾರನೇ ದಿನ ಮಧ್ಯಾಹ್ನ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ಮಕ್ಕಳು ಬರೋ ಟೈಮಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಸಾಂಬಾರು ಏನು ಮಾಡಲಿಲ್ಲ ಬೆಳಗ್ಗೆನೆ, ಹಾಗಾಗಿ ಟೊಮೊಟೊ ಗೊಜ್ಜು ಮತ್ತು ಬಿಸಿ ರೈಸು ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ತುಂಬ ಯಾಕೋ ದಪ್ಪ ಆಗ್ತಾ ಇದ್ದೀನಿ. ಅದಕ್ಕೆ ಕಾರಣ ಹೇಳ್ಬಿಡ್ತೀನಿ ನೋಡಿ. ನನಗೆ ಮೊದಲು ಥೈರಾಯ್ಡ್ ಇದೆ. ಆ ಸಮಸ್ಯೆಯಿಂದ ಕೂಡ ಸ್ವಲ್ಪ ನನ್ನ ಮುಖ ದಪ್ಪ ಆಗ್ತಾ ಇದೆ, ಕೈ ಕಾಲುಗಳು ಊದ್ಕೊಳ್ತಾ ಇದೆ. ಅದ್ರ ಜೊತೆಗೆ ನನಗೆ ಈಗ ಇತ್ತೀಚೆಗೆ ಲೋ ಬಿ ಪಿ ಕೂಡ ಶುರುವಾಗಿದೆ. ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ ಮುಖ ದಪ್ಪ ಆಗುವಂಥದ್ದು ಅಥವಾ ನಾನು ತುಂಬ ದಪ್ಪ ಕಾಣುವಂಥದ್ದು, ತುಂಬ ಕಣ್ಣತ್ರ ಆಗಿರ್ಬೋದು, ಈ ಒಂದು ಗದ್ದದ ಹತ್ರ ಎಲ್ಲನೂ ತುಂಬ ದಪ್ಪ ಆಗಿತ್ತು ಥೈರಾಯ್ಡ್ ಸಮಸ್ಯೆಯಿಂದ. ಜೊತೆಗೆ ಲೋ ಬಿ ಪಿ ಇರೋದ್ರಿಂದನೂ ಕೂಡ ಕೈ ಕಾಲು ಊದ್ಕೊಂಡಿರೋ ರೀತಿ ಕಾಣುತ್ತೆ, ಮುಖ ಎಲ್ಲ ಊದ್ಕೊಂಡಿರೋ ರೀತಿ ಕಾಣುತ್ತೆ. ಅದರಲ್ಲಿ ನನಗೆ ಸ್ವಲ್ಪ ಹೊಟ್ಟೆ ಕೂಡ ಇದೆ. ಹೊಟ್ಟೆ ಅಂತಂದರೆ ಅದು ನನ್ನ 2ನೇ ಮಗಳು ಏನಿದ್ದಾಳೆ, ಫಸ್ಟ್ ಡೆಲಿವರಿನಲ್ಲಿ ಹೊಟ್ಟೆ ಕ್ಲಿಯರ್ ಆಯಿತು. ಯಾಕಂದರೆ ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ಡಯೆಟ್ಟಾಗಿ ಫುಡ್ಗಳನ್ನು ತಿನ್ನುವಂಥದ್ದು, ಇದನ್ನೇ ತಿನ್ನಬೇಕು ಇದನ್ನೇ ತಿನ್ನಬಾರ್ದು ಅನ್ನುವಂಥದ್ದೆಲ್ಲ ಇತ್ತು, ಅಮ್ಮ ಮಾಡಿದ್ರಲ್ಲ ಆವಾಗ. ಹಾಗಾಗಿ ಸ್ವಲ್ಪ ಹೊಟ್ಟೆ ಏನು ಉಳಿಲಿಲ್ಲ ನನಗೆ ಭೂಮಿಕನ್ನ ಡೆಲಿವರಿ ಸಮಯದಲ್ಲಿ. ಇನ್ನು 2ನೇ ಮಗಳು ಚಿಕ್ಕ ಮಗಳು ಏನಿದ್ದಾಳೆ ಧನು ಡೆಲಿವರಿ ಆಯ್ತಲ್ಲ, ಅಂಥ ಸಮಯದಲ್ಲಿ ಸ್ವಲ್ಪ ಇವಳು ಸ್ಕೂಲಿಗೆ ಹೋಗ್ತಾ ಇದ್ಲು ಭೂಮಿಕಾ. ನಾನು ಸರಿಯಾಗಿ ಬಾಣಂತನ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ನಾವೇ ಊಟ ಮಾಡ್ಕೊಂಡು ತಿನ್ನುವಂಥದ್ದು ಅಥವಾ ಸರಿಯಾಗಿ ಇದನ್ನೇ ತಿನ್ನಬೇಕು ಇದನ್ನೇ ತಿನ್ನಬಾರ್ದು ಅನ್ನೋಂಥದ್ದು ಅಷ್ಟು ನಾನು ಫಾಲೋ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಸರಿಯಾಗಿ ಬಟ್ಟೆ ಕಟ್ಟಲಿಲ್ಲ ಹೊಟ್ಟೆಗೆ, ಜೊತೆಗೆ ಡಯಟ್ ಕೂಡ ಅಷ್ಟು ಇದು ಮಾಡಲಿಲ್ಲ. ಆ ಸಮಯದಲ್ಲಿ ಗಂಜಿನೇ ಕುಡಿಯಬೇಕಿತ್ತು, ಸ್ವಲ್ಪ ರೈಸ್ ಎಲ್ಲ ಜಾಸ್ತಿ ತಿನ್ನುವಂಥದ್ದು ಈ ರೀತಿಯೆಲ್ಲ ಆಗೋಯ್ತು. ಅದೇನಾಯಿತು, ಬಂದಿರೋವಂಥ ಹೊಟ್ಟೆ ಅವಳಿಗೆ ಸ್ವಲ್ಪ ಹೊಟ್ಟೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಹಾಗೇನೆ ನಿಂತ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸರಿಯಾಗಿ ಹೋಗಲಿಲ್ಲ, ಆಮೇಲೆ ಬಟ್ಟೆ ಎಲ್ಲ ಕಟ್ಟಲೇ ಇಲ್ಲ ಆ ಸಮಯದಲ್ಲಿ. ಹಾಗಾಗಿ ನನಗೆ ಹೊಟ್ಟೆ ಅವಳಿಗೆ ಏನು ಡೆಲಿವರಿ ಸಮಯದಲ್ಲಿ ಬಂದಿದ್ದಂಥ ಹೊಟ್ಟೆ ಸರಿಯಾಗಿ ಹೋಗಲಿಲ್ಲ. ಅದು ಈಗಲೂ ಇದೆ. ಕೆಲವೊಬ್ರು ಈಗ ಅದರಲ್ಲೂ ನನ್ನ ಈಗ ದೇಹ ಸ್ಥಿತಿ ಚೇಂಜ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಊದ್ಕೊಳೋ ರೀತಿಯಾಗಿರೋದು, ದಪ್ಪ ಕಾಣೋ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಅನ್ಸತ್ತೆ ಇವರು ಮತ್ತೆ ಪ್ರೆಗ್ನೆಂಟ್ ಇದ್ದಾರೇನೋ ಅಂತೇಳಿ. ಯಾಕಂದರೆ ಕೈ ಕಾಲುಗಳೆಲ್ಲ ತುಂಬ ಊದಿದೆ, ಮುಖನೂ ಕೂಡ ಊದ್ಕೊಂಡಿದೆ, ಅದ್ರ ಜೊತೆಗೆ ಸ್ವಲ್ಪ ಹೊಟ್ಟೆ ಕೂಡ ಕಾಣತ್ತಲ್ಲ. ಹಾಗಾಗಿ ನಮ್ಮ ರಿಲೇಷನ್ಗಳೇ ಅಥವಾ ಅಕ್ಕಪಕ್ಕದವ್ರನ್ನೇ ನೋಡಿದ್ರೆ ಕೇಳ್ತಾರೆ, ಏನು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ. ಹಾಗಾಗಿ ನಿಮಗೂ ನೋಡಿದ್ರೆ ಹಂಗೆ ಅನಿಸ್ಬೋದೇನೋ, ಹಾಗಾಗಿ ನಾನು ಈ ವಿಷಯ ಒಂದು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಖಂಡಿತ ಆ ರೀತಿ ಏನಿಲ್ಲ. ಇದು ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿರೋದ್ರಿಂದ, ಅದರಲ್ಲೂ ನಾನು ಹೊಟ್ಟೆ ಸ್ವಲ್ಪ ಬಂದಿರೋವಂಥದ್ದು ಹೋಗಿಲ್ಲ, ಹಾಗಾಗಿ ಸ್ವಲ್ಪ ಹೊಟ್ಟೆ ದಪ್ಪ ಕಾಣುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮುಖ ಕೈ ಕಾಲೆಲ್ಲ ಊದ್ಕೊಂಡಿರೋದ್ರಿಂದ ಸ್ವಲ್ಪ
ಊದದಂಗೆನೆ ಕಾಣುತ್ತೆ, ದಪ್ಪನೆ ಕಾಣ್ತೀನಿ. ಅದ್ರ ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಂದ ಆ ರೀತಿ ಆಗತ್ತೆ. ಹಾಗಾಗಿ ಅನ್ಸ್ಬೋದು ಕೆಲವೊಬ್ಬರಿಗೆ ಇವ್ರೇನು ಪ್ರೆಗ್ನೆಂಟ್ ಇದ್ದಾರಾ ಅಂತೇಳಿ. ಯಾಕಂದ್ರೆ ನನ್ನ ಹೊಟ್ಟೆ ಅಷ್ಟು ದಪ್ಪ ಕಾಣುತ್ತೆ ಈಗಂತೂ. ಅದಕ್ಕೋಸ್ಕರ ಕೆಲವೊಬ್ರು ಕೇಳ್ತಾ ಇದ್ರು, ನಮ್ಮ ಸಂಬಂಧಿಕರೇನೆ ಕೇಳ್ತಾ ಇದ್ರು, "ಏನ್ ಪ್ರೆಗ್ನೆಂಟ್ ಆಗಿದೀಯಾ? ಹೊಟ್ಟೆ ಎಲ್ಲ ದಪ್ಪ ಆಗಿದೆ, ಮುಖ ಎಲ್ಲ ದಪ್ಪ ಆಗಿದೆ, ಚೇಂಜ್ ಆಗಿದೀಯ ನೀನು" ಅಂತೇಳಿ. ಅದಕ್ಕೋಸ್ಕರ ನೋಡಿದವ್ರು ಯಾರಿಗಾದ್ರೂ ಹಂಗೆ ಅನ್ಸುತ್ತೇನೋ ಅಂಥೇಳಿ ಇದೊಂದು ವಿಷಯ ಹೇಳೋಣ ಅಂಥೇಳಿ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಆ ರೀತಿ ಏನಿಲ್ಲ, ಆರೋಗ್ಯದ ಸಮಸ್ಯೆಯಿಂದ ಈ ರೀತಿ ಆಗಿದೆ ಅಷ್ಟೇನೆ. ಇನ್ನು ವೇಟ್ ಲಾಸ್ ಮಾಡೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದೀನಿ. ಡ್ರಿಂಕ್ ಎಲ್ಲ ಕುಡಿತಾ ಇರ್ತೀನಿ ಬೆಳಗ್ಗೆನೆ ನಾನು, ಜೀರಿಗೆ ಧನಿಯಾ ಅದೆಲ್ಲ ಹಾಕ್ಕೊಂಡು. ಜೊತೆಗೆ ಸ್ವಲ್ಪ ಅನ್ನ ಎಲ್ಲ ನಾವು ಜಾಸ್ತಿ ತಿನ್ನೋವಂಥದ್ದು, ರೈಸ್ ಐಟಮೇ ಜಾಸ್ತಿ ತಿನ್ನೋವಂಥದ್ದು. ಹಾಗಾಗಿ ಸ್ವಲ್ಪ ಈಗ ವೇಟು ಅನ್ನೋವಂಥದ್ದು ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ಗೊಜ್ಜು ಮತ್ತು ಅನ್ನ ರೆಡಿ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ಸ್ವಲ್ಪ ತಿನ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮಕ್ಕಳು ಬರೋ ಅಷ್ಟರಲ್ಲಿ ಮಂಡಕ್ಕಿ ಮಾಡೋಣ ಅಂಥೇಳಿ, ಅಂದರೆ ಈ ಒಂದು ಏನಂತಾರೆ, ನರ್ಗಿಸ್ ಮಂಡಕ್ಕಿ ಅಂತಾರಲ್ಲ, ಅದನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಮಳೆ ಹಿಡಿದಿದೆ, ಜೊತೆಗೆ ಹೊರಗಡೆ ತುಂಬ ಮಳೆ, ಸಿಕ್ಕಾಬಟ್ಟೆ ಮಳೆ ಅಂತಲೇ ಹೇಳ್ಬೋದು. ಏನಾದರೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ. ಅದು ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಅವ್ರಿಗೂ ಕೂಡ ಸಂಜೆ ಸಮಯದಲ್ಲಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಊಟ ಮಾಡ್ತಾರೆ, ಆದರೂ ಕೂಡ ಅದಾದಮೇಲೆ ಒಂದು 6:30 7 ಗಂಟೆ ಸಮಯಕ್ಕೆ ಏನಾದರೂ ಬೇಕು ಅನಿಸುತ್ತೆ. ಆವಾಗ ಸ್ವಲ್ಪ ಕೊಟ್ಟರೆ ತಿನ್ಕೊಳ್ತಾರೆ ಅಂಥೇಳಿ ನಾನಿವತ್ತು ನರ್ಗಿಸ್ ಮಂಡಕ್ಕಿನ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯ ಎಲ್ರಿಗೂ ಗೊತ್ತಿರತ್ತೆ ಮಾಡುವಂಥ ವಿಧಾನ, ಆದರೂ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡೋದು, ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನೊಂದು ಪೌಡರ್ ಹಾಕಿದ್ನಲ್ಲ, ಅದು ಸ್ವಲ್ಪ ಶೇಂಗಾ, ಕಡಲೆ, ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಮೂರನ್ನು ಪೌಡರ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ಬಿಟ್ರೆ ಒಂದು ಮಸಾಲೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಮಂಡಕ್ಕಿಗೆ ಹಿಡ್ಕೊಳ್ಳುತ್ತೆ. ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ಹಾಕುವಂಥ ಸಮಯದಲ್ಲಿ ನಾವು ಕೊನೆಯಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡೇ ಇರಬೇಕು. ಆವಾಗ ರೆಡ್ ಚಿಲ್ಲಿ ಪೌಡರು, ನಾವೇನೋ ಕಡಲೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿದ್ರೆ ಸೀದೋಗೋದಿಲ್ಲ. ಆ ಒಂದು ಎಣ್ಣೆ ಬಿಸಿಗೆನೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ನಾವು ಗ್ಯಾಸನ್ನು ಆನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೀದಂಗೆ ಅನಿಸ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಡೇನೆ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಕಲರ್ ಕೂಡ ಅದೇ ರೀತಿಯಾಗಿ ಬರುತ್ತೆ. ನೋಡಿ, ಕಂಪ್ಲೀಟಾಗಿ ನಮ್ಮ ನರ್ಗಿಸ್ ಮಂಡಕ್ಕಿ ಅನ್ನುವಂಥದ್ದು ರೆಡಿ ಆಯಿತು. ನೀವು ಹೊರಗಡೆ ಕೊಡ್ತಾರಲ್ಲ, ಆ ರೀತಿ ಬೇಕು ಅಂದರೆ ಕ್ಯಾರೆಟ್ ತುರ್ಕೊಂಡು ಹಾಕ್ಕೊಳ್ಬೋದು, ಈರುಳ್ಳಿ ಜೊತೆಗೆ ಟೊಮೊಟೊ ಎಲ್ಲವನ್ನ ಸಣ್ಣದಾಗಿ ಹೆಚ್ಚಿ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಸೇವ್ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಹೊರಗಡೆ ಕೊಡುವಂಥ ಟೇಸ್ಟೇ ಬರುತ್ತೆ. ಹಾಗೆ ಕೂಡ ತಿನ್ನಲಿಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ಇದ್ರ ಜೊತೆಗೆ ಮಳೆ ಕೂಡ ತುಂಬ ಬರ್ತಾ ಇರೋದ್ರಿಂದ ಹೊರಗಡೆ ಒಂದಷ್ಟು ಹಸಿ ಮೆಣಸಿತ್ತು, ಅಂದರೆ ಬೋಂಡ ಮೆಣಸಿನ್ಕಾಯಿ ಇತ್ತು, ಅದನ್ನು ನಾನಿಲ್ಲಿ ಬಜ್ಜಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಳೆ ಬರುವಂಥ ಸಮಯದಲ್ಲಿ ಬಜ್ಜಿ ಬೋಂಡ ಅಂತಂದರೆ ಕೆಲವೊಬ್ರಿಗೆ ತುಂಬ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ. ಹಾಗಾಗಿ ನಾನು ಸಂಜೆ ಸಮಯದಲ್ಲಿ ಹೆಚ್ಚಾಗಿ ಇದನ್ನು ಮಾಡುವಂಥದ್ದು. ಇನ್ನು ಮಕ್ಕಳು ಬರೋಷ್ಟರಲ್ಲಿ ನಾನು ಕೂಡ ಇಲ್ಲಿ ಬೋಂಡ ಮತ್ತು ಮಂಡಕ್ಕಿನ ರೆಡಿ ಮಾಡಿದ್ದೆ. ಇದು ಸಂಜೆಯ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಒಂದಷ್ಟು ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡುವಂಥದ್ದು. ಮಕ್ಳದ್ದು ಬಾಕ್ಸು ಮತ್ತು ನಮ್ಮ ಮನೆಯವರು ಟೀ ಕುಡಿತಾರೆ ಸಂಜೆ ಸಮಯದಲ್ಲಿ, ಅದರದ್ದೆಲ್ಲ ಪಾತ್ರೆ ಇತ್ತು, ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಕೂಡ ಸಂಜೆದು ಏನು ಕೆಲಸ ಇರುತ್ತೆ, ಕ್ಲೀನಿಂಗ್ ಕೆಲಸ ಸ್ವಲ್ಪ ಇರುತ್ತೆ. ಆಮೇಲೆ ಮುಖ ಎಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಳ್ಬೇಕಂದ್ರೆ ದೀಪ ಎಲ್ಲ ಹಚ್ಕೊಳ್ಬೇಕು. ಅದೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲಿಗೆನೆ ಸಕ್ಕರೆ ಹಾಕಿ ಕಾಯಿಸ್ಕೊಂಡಿದ್ದೆ, ಹಾಗಾಗಿ ಸಕ್ಕರೆ ಮೇಲೆ ಹಾಕ್ಕೊಂಡಿಲ್ಲ. ಇನ್ನು ಹೊರಗಡೆ ನೋಡಿ 6:30 ಆದ್ರೂ ಎಷ್ಟು ಬೆಳಕಿದೆ ಅಂತಂದರೆ ನಮಗೆ ಒಂದು ಮಧ್ಯಾಹ್ನದಲ್ಲಿ ಯಾವ ರೀತಿ ಇರುತ್ತೋ, ಇವತ್ತು ಸ್ವಲ್ಪ ಮಳೆ ಕೂಡ ಸಂಜೆ ಮೇಲೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೀತಿ ಸಿಕ್ಕಾಪಟ್ಟೆ ಬೆಳಕಿದೆ ಅಂತಲೇ ಹೇಳ್ಬೋದು. ತುಂಬ ಒಂಥರ ತಣ್ಣಗಿದೆ ವಾತಾವರಣ ಅಂತೂ. ಆರಾಮಾಗಿ ಈ ರೀತಿ ಒಂದು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಒಳ್ಳೆ ಸಮಾಧಾನ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಂಜೆದು ಏನಿತ್ತು ರೊಟೀನ್ ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ತೀನಿ ಸ್ವಲ್ಪ ಹೊತ್ತು. ಅವರು ಕೂಡ ಏನು ಹೋಮ್ವರ್ಕ್ ಇರುತ್ತೆ ಮಾಡ್ಕೊಳ್ತಾರೆ. ಇನ್ನು ದೊಡ್ಡವಳಿಗಂತೂ ಸಿಕ್ಕಾಪಟ್ಟೆ ಓದೋದೆಲ್ಲ ಇರುತ್ತೆ. ಅವ್ರದ್ದು ಹೋಮ್ವರ್ಕ್ ಅಂತ ಏನು ಕೊಡೋದಿಲ್ಲ, ಏನಿರುತ್ತೆ ಪಾಠ ಮಾಡಿರ್ತಾರೆ ಅದನ್ನೆಲ್ಲ ರಿವಿಷನ್ ಮಾಡ್ಕೊಳ್ಬೇಕು. ಜೊತೆಗೆ ಏನು ಸಮ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಕೂಡ ಮಕ್ಕಳ ಜೊತೆ ಒಂದೂವರೆ ಗಂಟೆ ಅಂತೂ ಕೂತಿರ್ತೀನಿ ಸಂಜೆ ಸಮಯದಲ್ಲಿ. ನಮ್ಮದು
ಕಂಪಲ್ಸರಿ ಇದು ರೊಟೀನ್ ಅಂತಾನೆ ಹೇಳ್ಬೋದು. ಮಕ್ಕಳು ಓದೋಂಥ ಸಮಯದಲ್ಲಿ ನಾನು ಏನು ಹೇಳ್ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಜೊತೆ ಕೂತಿರ್ತೀನಿ. ಇದಾಗಿತ್ತು ಸ್ನೇಹಿತರೆ ನಮ್ಮ 2 ದಿನದ ಒಂದು ಕಂಪ್ಲೀಟ್ ರೊಟೀನ್ ಅಂತಾನೆ ಹೇಳ್ಬೋದು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.